ಏನು ಸಿ ಟೀಮ್ ಅಲ್ವಾ, ಸಿ ಸ್ಪೋರ್ಟ್ಸ್ ವಿನ್ ಆಗಿರೋರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ರನ್ನರ್ ಯಾರವರು ಸೈಲೆಂಟ್ ಕಿಲ್ಲರ್ಸ್, ನಿಮಗೆ ಡಬಲ್ 2 ಸತಿ ಹೇಳ್ತೀನಿ ಧನ್ಯವಾದಗಳು. ಯಾಕೆಂದ್ರೆ ನೆಕ್ಸ್ಟ್ ರೈಸ್ ಅಲ್ಲಿ ಇರೋದು ನೀವೇ ಅಂತ. ಯಾಕಂದ್ರೆ ಅವ್ರು ಆಲ್ರೆಡಿ 2 ಸತಿ ವಿನ್ ಆಗಿದ್ದಾರೆ. ನೀವು ಮತ್ತೆ ನೆಕ್ಸ್ಟ್ ಇದರಲ್ಲಿ ನಿಮ್ಮ ಹೆಸರು ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಏನು ಈ ರಾಜೇಶ್ ತಂಡದವರು ಕ್ರಿಕೆಟ್ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ. ಮೊದಲನೇದಾಗಿ ರಾಜೇಶ್ ತಂಡದವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಅವ್ರ ಟೀಮ್ ತುಂಬ ಸ್ವಲ್ಪ ಕಷ್ಟಪಟ್ಟು ಇವತ್ತು ಈ ಟೂರ್ನಿಮೆಂಟ್ ನಡೆಸಿದ್ದಾರೆ. ನಮ್ಮ ಯುವಕರಿಗೆಲ್ಲ ನಾನೊಂದು ವಿಚಾರ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸತತ ಒಂದು 6 ವರ್ಷದಿಂದ ಈ ಕ್ರಿಕೆಟ್ ಕಾರ್ಯಕ್ರಮ ಗ್ರಾಮಾಂತರ ಇದರಲ್ಲಿ ಶುರುವಾಯಿತು. ಮೊದಲಾಗಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಶುರು ಮಾಡಿಕೊಟ್ರು. ಆಮೇಲೆ ನಮ್ಮ ನಾಗೇಶ್ ಸಾಹೇಬರು ಪ್ರೋತ್ಸಾಹ ನೀಡಿದ್ದಾರೆ ಅದಕ್ಕೆ. ಮತ್ತೆ ಇವಾಗ ನಮ್ಮ ಪ್ರೆಸೆಂಟ್ MLA ಆದವರು ಸಮೃದ್ಧಿ ಮಂಜುನಾಥ್ ಅವರು ಅದನ್ನು ಪ್ರೋತ್ಸಾಹ ನೀಡಿದ್ದಾರೆ. ನಾನು ನಿಮ್ಮ ಮಾಧ್ಯಮದವ್ರ ಮುಖಾಂತರ, ನಮ್ಮ ಯುವಕರ ಮುಖಾಂತರ, ನಮ್ಮ ನಾಗೇಶ್ ಸಾಹೇಬ್ರವರು ಎಲ್ಲ ಇದ್ದಾರೆ, ಇವ್ರ ಮುಖಾಂತರ ಎಲ್ಲ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಮುಳಬಾಗಿಲು ತಾಲೂಕಲ್ಲಿ ಏನು ಈ ಕ್ರಿಕೆಟ್ ತಂಡಗಳು ವರ್ಷಕ್ಕೆ 2 ಸತಿ 3 ಸತಿ ನಡೀತಾ ಇದೆಯೋ, ಇದನ್ನ ನಿಮ್ಮೆಲ್ಲರ ಪರವಾಗಿ ಎಲ್ಲ ಪಕ್ಷದ ಗಣ್ಯರಿಗೆ ಮತ್ತೆ ಉದ್ಯಮಿಗಳಿಗೆ ಏನು ಪ್ರೋತ್ಸಾಹ ನೀಡ್ತಾರೆ ಅವ್ರಿಗೆಲ್ಲ ಒಂದು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಿಂದ. ಅದು ಏನು ಅಂತಂದ್ರೆ, ಎಲ್ಲರೂ ಸಹಕಾರ ನೀಡ್ತೀರಾ. ಈ ಯುವಕರಿಗೆ ಈ ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ಏನು ಅವ್ರು ಆಡ್ತಾರೆ, ಅವ್ರಿಗೆ ರಾಜಕೀಯವಿಲ್ಲದೆ ವರ್ಷಕ್ಕೊಂದ್ಸತಿ ಎಲ್ಲ ಪಕ್ಷದ ನಾಯಕರು ಸೇರಿ ಅವ್ರಿಗೆ 3 ದಿವಸ ಆಡೋದನ್ನ 5 ದಿವಸ ಆಡೋದಕ್ಕೆ ಅವಕಾಶ ಮಾಡಿಕೊಡಿ. ಯುವಕರಲ್ಲಿ ಈ ಕಾರ್ಯಕ್ರಮ ಏನು ಸ್ಪೋರ್ಟ್ಸ್ ನಡೆಸ್ತಾರೆ ಅವ್ರಿಗೆ ರಾಜಕೀಯವನ್ನ ಅಂಟಿಸಬೇಡಿ. ರಾಜಕೀಯ ಅಂತ ಬಂದಾಗ ಆ ಪಕ್ಷದವರು ನಾವಂತ ನೋಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತೀವಿ. ಬಟ್ ಸ್ಪೋರ್ಟ್ಸ್ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿ ಮಾಡಿ ನಮ್ಮ ಮುಳಬಾಗಿಲು ತಾಲೂಕಿನ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋದ್ರೆ ಹುಡುಗರಿಗೆ ತುಂಬಾ ಸಹಾಯ ಆಗತ್ತೆ. ಎಷ್ಟೋ ಚೆನ್ನಾಗಿ ಆಡೋ ಹುಡುಗರಿದ್ದಾರೆ, ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಆಗ್ಬೋದು. ಎಲ್ಲ ಒಗ್ಗೂಡಿದ್ರೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರಬಹುದು ಅಂತ ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ಎಲ್ಲ ನಾಯಕರಲ್ಲಿ ನಾನು ಮನವಿ ಮಾಡ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಜೇಶ್ ತಂಡದವ್ರಿಗೆ ವಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.